ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅತ್ತೆ ಕೊನೆ ಆಸೆ ಹಾಗೆ ಈ ಮದುವೆ ಈಡೇರ್ತಿದೆ. ಅತ್ತೆ ಸಾಯ್ತೀನಿ ಅಂತ ಗೊತ್ತಿದ್ದೋ ಏನೋ ಸುಮಾ ಸಚಿನ್ ಪ್ರೀತಿನ ಒಂದ್ ಮಾಡಿದ್ರು. ಇಲ್ಲ ಅಂದಿದ್ರೆ ಸುಮಾ ಮದುವೆ ಆಗೋದಕ್ಕೆ ಒಪ್ಕೋತಾನೆ ಇರಲಿಲ್ಲ. ಥ್ಯಾಂಕ್ಸ್ ಅತ್ತೆ. ಏನಾಯ್ತ್ರಿ? ಏನಾಯ್ತು? ಯಾಕೋ ತಲೆ ಸುತ್ತಿದೆ. ತಲೆ ಸುತ್ತಿದ್ಯಾ? ಬೆಳಿಗ್ಗೆ ತಿಂದ್ರ? ಇರಿ ನಾನು ಈಗಲೂ ಕಾರ್ ತಗೋಬತ್ತೀನಿ, ಆಸ್ಪತ್ರೆಗೆ ಹೋಗುವ. ಆಸ್ಪತ್ರೆಗ? ಆಸ್ಪತ್ರೆಯಲ್ಲಿ ನಾನು ಮುಚ್ಚಿಟ್ಟಿರೋ ವಿಷಯ ಗೊತ್ತಾಗೋದ್ರೆ ಹಿಂಗ್ ತಲೆ ಸುತ್ತ ಬಂದು ನಿಮ್ಗೂ ಬಂಗಾರ ಏನೋ ಆಗ್ಬಿಟ್ರೆ? ಇಲ್ಲ ಇಲ್ಲ, ನಿಮ್ಮಿಬ್ರಿಗೂ ಏನೂ ಆಗ್ಬಾರ್ದು. ಇರಿ ಬಂದ. ನನ್ ಮಾತು ಕೇಳಿ, ನನ್ಗೇನು ಆಗಿಲ್ಲ, ಸ್ವಲ್ಪ ಸುಸ್ತಷ್ಟೇ. ಸ್ವಲ್ಪ ಸುಸ್ತ, ಆಮೇಲೆ ಜಾಸ್ತಿ ಆಯ್ತದೆ ರೀ. ಇಂಥ ಸಮಯದಲ್ಲಿ ಇದೆಲ್ಲ ಸಹಜ. ಸ್ವಲ್ಪ ಜ್ಯೂಸು ನೀರು ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೌದಾ? ಸರಿ ರೀ, ತಗೋಬತ್ತೀನಿ. ಹಾ, ಹುಷಾರು. ಇವ್ರು ನನಗೆ ಸ್ವಲ್ಪ ಸುಸ್ತಾಗಿದ್ದಕ್ಕೆ ಈ ಥರ ಚಟ್ಪಡಿಸ್ತಿದ್ದಾರೆ. ಈಗ ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಾದ್ರೆ ಇವ್ರು ಏನ್ ಮಾಡ್ತಾರೋ ಏನೋ. ನೋಡಿ, ನೀವು ನನ್ನ ಮ್ಯಾಗ ಗಮನ ಇಟ್ಟು ಅಂದ್ರೆ ನಂಗೇನು ಚಿಂತೆ ಇಲ್ಲ. ಆದರೆ ನೀವು ನಿಮ್ಮ ಹೊಟ್ಟೆ ಇರೋ ನನ್ನ ಬಂಗಾರ ಇಬ್ಬರು ಆರೋಗ್ಯವಾಗಿರಬೇಕು. ನನಗೆ ಬಂಗಾರ ಏಟ್ ಮುಖ್ಯನೋ ನೀವು ಆಟೆ ಮುಖ್ಯ. ಹೊಸಿ ನಿಮ್ಮ ಮ್ಯಾಗ ನಿಗಾ ಇಟ್ಕೊಳ್ಳಿ. ದೇವ್ರು ಹೊತ್ಕೊಂಡಿರೋ ತೇರು ನೀವು ಬಿಗಿಯಾಗಿದ್ರೇ ದೇವ್ರ ಮೆರವಣಿಗೆ ಹೋಗೋದು. ನನ್ನ ಬಂಗಾರನ ನನ್ನ ಕೈ ಸೇರಿಸ್ತಾ ಇದ್ದೀರಾ, ನೀವು ನನ್ನ ಕೈ ಜಾರೋಗ್ಬಾರ್ದು. ನನಗೆ ಹೆಚ್ಚು ಕಡಿಮೆ ಆದ್ರೆ ಏನ್ರಿ ಮಾಡ್ತೀರಾ? ಬಾಯಿ ಮತ್ಕೊಂಡಲ್ಲ ಮಾತಾಡಬೇಡಿ. ಆಗ್ಲೇ ಈ ಕಂಟಿ ಇಬ್ಬರನ್ನ ಕಳ್ಕೊಂಡು ಸೋತೋಗ್ಬಿಟ್ಟವನೆ. ನಿಮ್ಗೆ ಏನಾದ್ರೆ ಈ ಕಂಟಿ ಬದುಕಿ ಆಗಿಲ್ಲ ರೀ. ಬಿಡ್ತು ಅನ್ರಿ, ನೀವು ನಮ್ಮ ಮಗುಗೋಸ್ಕರ ಆದ್ರೂ 100 ಕಾಲ ಸುಖವಾಗಿರ್ಬೇಕು. ಮಗುಗೋಸ್ಕರ ಮಾತ್ರ, ನಿಮಗೋಸ್ಕರ ನಾನು ಬದುಕಿರ್ಬೇಕು. ನೀವಿದ್ರೇನೆ ನಾನು. ಸರಿ, ಈಗ ಇದೆಲ್ಲ ಬಿಡಿ, ಏನು ಕೆಲಸ ಮಾಡ್ತೀರಾ ಇಷ್ಟೊಂದು ತಗೊಳ್ಳಿ. ಬನ್ನಿ ಮಲ್ಗಿ. ನನಗೆ ನನ್ನ ಗಂಡನ ಮುಖ್ಯ, ನನ್ನ ಮಗುನು ಮುಖ್ಯ. ದೇವ್ರೆ, ಇವರಿಬ್ಬರಿಂದ ನನ್ನ ದೂರ ಮಾಡಬೇಡ ಪ್ಲೀಸ್. ನಿಮಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿರೋದ್ರಿಂದ ಡೆಲಿವರಿ ಟೈಮಲ್ಲಿ ಮಗುಗೆ ಜನ್ಮ ಕೊಡೋದಕ್ಕೆ ಕಷ್ಟ ಆಗ್ಬೋದು. ಸೊ ಆ ಮಗುನ ಅಬಾರ್ಟ್ ಮಾಡೋದೇ ಒಳ್ಳೆಯದು. ಅಕಸ್ಮಾತ್ ಮಗು ಹೆಲ್ತಿಯಾಗಿ ಗ್ರೋ ಆಗಿ ಡೆಲಿವರಿ ಟೈಮಲ್ಲಿ ನಿನ್ನ ಜೀವಕ್ಕೆ ತೊಂದರೆ ಆಗ್ಬೋದು. ಹಾಗಾಗಿ ಮಗುನಿಟ್ಕೊಳ್ಳೋದು ಒಳ್ಳೇದಲ್ಲ.